ಬೆಳಗಾವಿಯಲ್ಲಿ ಶಾಲಾ ಆವರಣದಲ್ಲಿ ಬಿದ್ದ ಅನಾಮಧೇಯ ಡ್ರೋನ್ 2 ಗಂಟೆಗಳ ಕಾಲ ಆತಂಕದಲ್ಲಿ ವಿದ್ಯಾರ್ಥಿಗಳು ಶಾಲಾ ಸಿಬ್ಬಂದಿ ಇದ್ರು. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಬಳಿಯ ಫಿನಿಕ್ಸ್ ಶಾಲೆ ಇಲ್ಲಿ ಡ್ರೋನ್ ಬಂದು ಬಿದ್ದಿರುವಂತದ್ದು. ನಿನ್ನೆ ಸಂಜೆ ಶಾಲೆ ಬಿಡುವಂತ ವೇಳೆ ಮೈದಾನದಲ್ಲಿ ಬಿದ್ದಿರುವಂತ ಡ್ರೋನ್ ಇದು. ತಕ್ಷಣ ಕಾಕತಿ ಠಾಣೆ ಪೊಲೀಸರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ ಶಿಕ್ಷಕರು. ಸ್ಥಳಕ್ಕೆ ಆಗಮಿಸಿ ಡ್ರೋನ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಡ್ರೋನ್ ಮೇಲಿದ್ದಂತ ಸೀರಿಯಸ್ ನಂಬರ್ನಿಂದ ವಿಳಾಸವನ್ನು ಪತ್ತೆ ಹಚ್ಚಲಾಗಿದೆ. ಖಾಸಗಿ ಕಂಪನಿಗೆ ಸೇರಿದಂಥ ಡ್ರೋನ್ ಎಂಬುದು ಬೆಳಕಿಗೆ ಬಂದಿದೆ. ಠಾಣೆಗೆ ಕರೆಸಿಕೊಂಡು ಖಾಸಗಿ ಕಂಪನಿಯವರಿಂದ ದಾಖಲೆಯನ್ನು ಪಡೆದು ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಜಮೀನು ಸರ್ವೆಗೆ ಡ್ರೋನನ್ನು ಬಳಸ್ತಾ ಇರುವುದಾಗಿ ಕಂಪನಿಯ ಸಿಬ್ಬಂದಿ ಹೇಳಿದ್ದಾರೆ. ಒಂದು ಸ್ವಲ್ಪ ಹೊತ್ತುಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಏನು ಡ್ರೋನು, ಯಾಕೆ ಬಂದಿದೆ, ಯಾರು ಕಳಿಸಿದ್ದಾರೆ, ಇಲ್ಲಾಕಿದೆ, ಏನು ವಿಷಯ, ಯಾವ ಉದ್ದೇಶ, ಇದೆಲ್ಲದ್ರ ಬಗ್ಗೆ ಕೂಡ ಕೊನೆಗೆ ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನು ಹೇಳಿದ್ದಾರೆ. ಹೀಗೆ ಒಂದು ಡ್ರೋನ್ ಬಂದಿದೆ ಅಂತ. ತಕ್ಷಣಕ್ಕೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಸ್ಥಳಕ್ಕೆ ಬಂದಿದ್ದಾರೆ, ಚೆಕ್ ಮಾಡಿದ್ದಾರೆ. ಇದೀಗ ಅದೊಂದು ಖಾಸಗಿ ಕಂಪನಿಗೆ ಸೇರಿದಂಥ ಡ್ರೋನ್ ಅನ್ನೋದು ಗೊತ್ತಾಗಿದೆ. ಒಂದು ನಿಖರವಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ, ದಾಖಲೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ.